ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಈ ದಿನ ಪವಿತ್ರ ದಿನಗಳಲ್ಲಿ ಒಂದು ಭಾನುವಾರ 25 ಜನವರಿ ರಥಸಪ್ತಮಿ ಇರ್ತಕ್ಕಂಥ ದಿನ. ಏನು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಒಂದು ದಿನನ ಇದು? ನಿಜವಾಗ್ಲೂ ಯಾರ್ಯಾರು ಅನೇಕ ಅಡೆತಡೆಗಳನ್ನು ಎದುರಿಸ್ತಾ ಇದ್ದೀರೋ, ಪಿತೃದೋಷ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ, ಪಿತೃದೋಷ ಇದ್ದರೆ ನಿಮಗೆ ಗೊತ್ತು ಏನು? ಭಾಗ್ಯದ ಕೊರತೆ. ನಾನು ಬೇಕಾದಷ್ಟು ವಿಡಿಯೋ ಮಾಡಿದ್ದೇನೆ. ಪಿತೃದೋಷ ಅಂದರೆ ಒಂದೇ ಒಂದು ನಿಮಗೆ ನಿದರ್ಶನವನ್ನು ಕೊಡ್ತೇನೆ, ಯಾರು ಕೂಡ ಹೆದರ್ಕೋಬೇಡಿ. ಪಿತೃದೋಷಕ್ಕೆ ಅನೇಕ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ನಮ್ಮಲ್ಲಿರ್ತಕ್ಕಂಥವ್ರು. ಪಿತೃದೋಷ ಅಂದರೆ ನೋಡ್ರಪ್ಪ, ನಿಮ್ಮ ತಂದೆಯಿಂದ ಬಳುವಳೆಯಾಗಿ ಬಂದು ಅವ್ರ ತಾತನಿಂದ ಬಳುವಳೆಯಾಗಿ ಬಂದಿರತಕ್ಕಂಥದ್ದಲ್ಲ. ಇದು ತಪ್ಪು, ಇದು ತಪ್ಪು, 100% ತಪ್ಪಿದು. ಪಿತೃದೋಷ ಅಂದರೆ ಅಪ್ಪ ನಮಗೆ ತಂದೆ ದೋಷ ಬಂದ್ಬಿಟ್ಟಿದೆ, ಹಾಗೆ ಹೀಗೆ. ವಾಟ್ ಈಸ್ ದ ರೀಸನ್ ಫಾರ್? ನೋಡಿ, ಈ ಪಿತೃದೋಷ ಇದು ಅಫ್ಕೋರ್ಸ್ ಒಂದು ರೀತಿಯಾಗಿ ನಾವು ನೋಡಿದ್ರೆ ತಲೆತಲಾಂತರದಿಂದ ಬಂದಿರತಕ್ಕಂಥ ದೋಷವಾದರೂ ಏನು, ಯಾಕೆ, ಇವೆಲ್ಲ ಬೇಕಾಗ್ತದಲ್ವಾ? ನೋಡಿ, ಈ ದಿನ ಪವಿತ್ರತೆ ಯಾಕಿದೆ? ಅದಕ್ಕೋಸ್ಕರನೇ ಇದೆಯಾ? ಅಥವಾ ಇದು ರಥಸಪ್ತಮಿ ಅಂದ್ರೇನು? ನೋಡಿ, ರಥಸಪ್ತಮಿಗೂ ನಮ್ಮ ಭೂಮಿಗೆ, ನಮ್ಮ ಮನುಷ್ಯನಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಅನುಭವ ಸಂಬಂಧ. ನೋಡಿ, ಅವತ್ತಿನ ದಿನ ನಾವೆಲ್ಲ ಕಡೆ ಕೆಲವೊಂದು ಜಾತ್ರಾ ಮಹೋತ್ಸವವನ್ನು ನೋಡ್ಬೋದು. ಅದರಲ್ಲಿ ವಿಶೇಷವಾಗಿ ಈ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವವನ್ನು ನೋಡ್ಬೋದು. ಮುಖ್ಯವಾಗಿ ಗರುಡ ವಾಹನವನ್ನು ಬರ್ತಕ್ಕಂಥದ್ದು ಇರ್ತದೆ. ನಾವೆಲ್ಲ ಗರುಡ ವಾಹನವನ್ನು ನೋಡಿ ಅದು ಪ್ರದಕ್ಷಿಣಾರೂಪದಲ್ಲಿ ನಾವು ನೋಡಿದಾಗ, ಯಾವಾಗ ಆಕಾಶದಲ್ಲಿ ಪ್ರದಕ್ಷಿಣಾಕಾರವಾಗ್ತದೋ ರಥಸಪ್ತಮಿಯ ಪ್ರಾರಂಭವಾಗಿರ್ತಕ್ಕಂಥ ಸಮಯ, ಹೌದಲ್ವೋ? ಮೌಢ್ಯವಾಗಾದರೂ ತಿಳ್ಕೊಳ್ಳಿ, ಆದರೆ ನಮಗೆ ಮುಹೂರ್ತವಾಗದಲ್ಲಾದರೂ ತಿಳ್ಕೊಳ್ಳಿ. ಗರುಡ ವಾಹನ ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು? ರಥಸಪ್ತಮಿ. ನೋಡಿ, ಸೂರ್ಯ ರಥವನ್ನು ಏರ್ತಕ್ಕಂಥ ಒಂದು ದಿನ, ಹೌದಲ್ವೋ? ಸಪ್ತ ಕುದುರೆಗಳು, ಸೂರ್ಯನಿಗೆ ಎಷ್ಟು 7 ಕುದುರೆಗಳು ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ಸಪ್ತ ಚಕ್ರಗಳು, ನೋಡಿ, ಸಪ್ತ ಋಷಿಗಳು, ಸಪ್ತಮಂಡಲ, ಇವೆಲ್ಲವೂ ಕೂಡ ನಿಜವಾಗ್ಲೂ ಅವಿನವ ಸಂಬಂಧ ಇದೆ. ನಾವು ಈ ದಿನವನ್ನು ವೇಸ್ಟ್ ಮಾಡಿಕೊಂಡ್ರೆ ನಮ್ಮಂಥ ದಡ್ಡರಿಲ್ಲ. ಭಾನುವಾರ, ಅದರಲ್ಲೂ ಕೂಡ ಭಾನುವಾರವಾಗಿರೋದ್ರಿಂದ ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತೆ, ಹೌದಲ್ವೋ? ಸಪ್ತಮಿ ಇರ್ತಕ್ಕಂಥ ದಿನ, ಸೂರ್ಯನ ಪ್ರಭಾವ ಇರ್ತಕ್ಕಂಥ ದಿನ. ಈ ದಿನಗಳಂದು ಅನೇಕ ದೋಷಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥ ಒಂದು ಸ್ವಾಭಾವಿಕವಾಗಿ ಅದ್ಭುತವಾಗಿರ್ತಕ್ಕಂಥ ದಿನ. ಯಾರು ಖಂಡಿತವಾಗಿ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಚಟುವಟಿಕೆ ತಂತ್ರಗಳನ್ನು ಕೊಡ್ತೀನಿ, ಖಂಡಿತ ಮಿಸ್ ಮಾಡ್ಕೋಬೇಡಿ. ನಿಮಗೆ ನೋಡಿ, ಜಾಬಲ್ಲಿ ಸಮಸ್ಯೆ ಆಗ್ತಿದೆ, ಮದುವೆ ಸಮಸ್ಯೆ ಆಗ್ತಿದೆ, ಮಕ್ಕಳ ಸಮಸ್ಯೆ ಆಗ್ತಿದೆ, ಅಥವಾ ನಾನು ಎಷ್ಟೇ ಕಷ್ಟಪಟ್ಟರು ಸಾಯ್ತಾ ಇದ್ದೀನಿ ಗುರುಗಳೇ, ನಾನು ಪ್ರತಿ ದಿವಸ ಕೆಲಸ ಮಾಡ್ತೀನಿ, ನಾನು ಹಿಂಗೇ ಇದ್ದೀನಿ ಗುರುಗಳೇ, ಜೀವನದಲ್ಲಿ ಏಳ್ಗೆನೇ ಬರಲಿಲ್ಲ. ನಾವು ಖಂಡಿತ, ಇನ್ಕ್ಲೂಡಿಂಗ್ ನಾನು ಕೂಡ ಅಂದ್ಕೊಳ್ತೀನಿ, ಹೌದಲ್ವಾ? ಎಷ್ಟೇ ಕೆಲಸ ಮಾಡ್ತೀವಿ, ಬಟ್ ದೆರ್ ಇಸ್ ನೋ ಯೂಸ್. ಯಾಕೆ ಆಗ್ತಿಲ್ಲ? ಇದಕ್ಕೆ ಕಾರಣವಾದರೂ ಏನು? ಪಿತೃದೋಷ 100% ಸತ್ಯ. ಯಾವ ರೀತಿ ಪಿತೃದೋಷ ಬರ್ತದೆ? ಭಾಗ್ಯದ ಕೊರತೆ. ಅದನ್ನೇ 9ರ ಸ್ಥಾನ ಅಂತ ಕರೆದ್ವಿ. ಈ 9ರ ಸ್ಥಾನ ಬಳುವಳಿ, ಆ್ಯನ್ಸಿಸ್ಟರ್ಸ್ ಅಂತ ಕರಿತೀವಿ. ಆ್ಯನ್ಸಿಸ್ಟರ್ಸ್ ಅಂದ್ರೇನು? ನಮ್ಮ ಗೋತ್ರೋದ್ಭವಸ್ಯ, ಗೋತ್ರ ಎಲ್ಲಿಂದ ಬಂತು? ನಾವು ಯಾವುದು ವಸಿಷ್ಠ ಋಷಿ ಗೋತ್ರೋದ್ಭವಸ್ಯ, ಭಾರದ್ವಾಜ ಗೋತ್ರೋದ್ಭವಸ್ಯ, ಈಗ ಅತ್ರಿ ಗೋತ್ರೋದ್ಭವ, ಇವೆಲ್ಲ ಹೇಳ್ತಾ ಇರ್ತೀವಿ, ಅರ್ಚನೆ ಮಾಡಬೇಕಲ್ವಾ? ಆ ಒಂದು ತಲೆತಲಾಂತರ ಜೀನ್ಸಿಂದ ನಾವು ಬಂದಿದ್ದೇವೆ. ಶಿವಗೋತ್ರೋದ್ಭವಸ್ಯ, ವಿಷ್ಣು ಗೋತ್ರೋದ್ಭವಸ್ಯ, ಇವೆಲ್ಲ ಹೇಳ್ತದ್ದು ಆ ಒಂದು ಜೀನ್ಸಿಂದ ನಮ್ಮ ದೇಹ ಈ ಭೂಮಿಗೆ ಬಂದಿದೆ. ಇಲ್ಲಿ ತಂದೆ ತಪ್ಪು ಮಾಡ್ದ, ಅವನ ಮಗಳಿಗೆ ಕ್ಯಾರಿಟ್ ಆತ, ಅಥವಾ ತಾತ ತಪ್ಪು ಮಾಡ್ದ, ಅವನ ಮಗನಿಗೆ ಬಂತ. ಈ ಒಂದು ಕಾಕತಾಳೀಯವನ್ನು ನಾವು ನಂಬತಕ್ಕಂಥದ್ದು ಕಡಿಮೆ ಮಾಡಬೇಕು. ಅಫ್ಕೋರ್ಸ್ ಈ 9ರ ಸ್ಥಾನ ಬಳುವಳಿ ಸ್ಥಾನವಾದರೂ ಸಹಿತ, ಯಾವಾಗ ಜಾತಕದಲ್ಲಿ ಸೂರ್ಯನ ಪ್ರಭಾವ ಕಡಿಮೆ ಇರುತ್ತೋ ಅಲ್ಲಿ ಭಾಗ್ಯದ ಕೊರತೆ ಕಡಿಮೆ ಆಯಿತು ಅಂತ ಅರ್ಥ. ಸೂರ್ಯನ ಒಂದು ನಿದರ್ಶನವಾದರೂ ಏನು?
ಸೂರ್ಯನ ತತ್ವ ಆದರೂ ಏನು? ಸೂರ್ಯ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ಒಬ್ಬ ತಂದೆ, ಹೌದಲ್ವೋ? ಸರ್ವಗ್ರಹಗಳ ರಾಜನಾರು ಸೂರ್ಯ. ಸೂರ್ಯ ಒಬ್ಬ ಪ್ರಭಾವಿತನಾಗಿದ್ದರೆ, ಜಾತಕದಲ್ಲಿ ರಾಜ ಚೆನ್ನಾಗಿದ್ದರೆ, ಗ್ರಹಗಳ ರಾಜನಾಗಿರ್ತಕ್ಕಂಥವ್ರು ಸೂರ್ಯವಾಗಿರೋದ್ರಿಂದ ಈ ರಾಜ ಒಬ್ಬ ಚೆನ್ನಾಗಿದ್ದ ಅಂದರೆ ಎಲ್ಲ ಗ್ರಹಗಳು ಸ್ವಲ್ಪ ಒಬೇ ಮಾಡಲೇಬೇಕಲ್ವಾ? ಸೂರ್ಯ ಬಲ, ಚಂದ್ರ ಬಲ ಇವೆಲ್ಲ ನೋಡಲೇಬೇಕಲ್ವ ಜಾತಕದಲ್ಲಿ. ಸೂರ್ಯ ಬಲವಾಗಿದ್ದಾಗ ನಮಗೆ ಅಟ್ಲೀಸ್ಟ್ ರಾಜನ ಮಾತನ್ನು ಎಲ್ಲರೂ ಕೇಳಲೇಬೇಕು. ಇದು ಶತಸಿದ್ಧ, ಹೌದಲ್ವೋ? ರಾಜಶಾಸನ ಅಂತ ಕರಿತೀವಿ. ಹಾಗಾಗಿ ಸೂರ್ಯನ ಪ್ರಭಾವ ಬಹಳ ಮುಖ್ಯ. ಹಾಗಾಗಿ ನಮಗೆ ಈ ಭಾಗ್ಯದ ಕೊರತೆ ಉಂಟಾಗ್ತದೆ. ಭಾಗ್ಯದ ಕೊರತೆ ಅಂದರೆ ನಮ್ಮ ಜಾತಕದಲ್ಲಿ ಸೂರ್ಯ ಕ್ರೂರಗ್ರಹಗಳ ಸಂಯೋಗವಿದ್ದಾಗ, ಹಾಗೆ ಸೂರ್ಯ ದುಷ್ಟಸ್ಥಾನಗಳಲ್ಲಿ ತ್ರಿಕ್ಸ್ಥಾನ ಅಂತ ಕರೆದ್ವಿ. ತ್ರಿಕ್ಸ್ಥಾನ ಅಂದರೆ 6, 8, 12 ಸ್ಥಾನಗಳಲ್ಲಿದ್ದಾಗ, ಹಾಗೆ ಸೂರ್ಯ ಸ್ವತಃ ತನ್ನ ಮನೆಯಲ್ಲಿದ್ದಾಗ 9ರ ಸ್ಥಾನ ಅಂತ ಕರೆದ್ವಿ. ಲಗ್ನದಿಂದ ನೀವು ನೋಡಿದಾಗ 9ರ ಸ್ಥಾನದಲ್ಲೇ ಸೂರ್ಯನಿದ್ದಾಗ ಕಾರಕೋ ಭಾವನಾಶಾಯ. ಅದೇ ಸೂರ್ಯನ ಮನೆ ಯಾವುದು? ಸಿಂಹರಾಶಿ ಅಂತ ಕರೆದ್ವಿ. ಆ ಸಿಂಹರಾಶಿಯಲ್ಲೂ ಕೂಡ ಕ್ರೂರಗ್ರಹಗಳ ಸಂಯೋಗವಿದ್ದಾಗ ನೋಡಿ, ಇವೆಲ್ಲ ಕೂಡ ನಮಗೆ ಭಾಗ್ಯದ ಕೊರತೆಯನ್ನು ತರುತ್ತೆ, ಏಳಿಗೆ ಅಡೆತಡೆಯನ್ನು ತಂದೇ ತರುತ್ತೆ. ನಿಜವಾಗ್ಲೂ ಖಂಡಿತವಾಗಿ ನಮ್ಮ ವಿಡಿಯೋಸ್ನ ಯಾರು ನೋಡ್ತಿದ್ದೀರೋ ಯಾವ ಜ್ಯೋತಿಷ್ ಹತ್ರ ಹೋಗ್ಬೇಡಿ. ಇದನ್ನು ನೋಡ್ಕೊಂಡು ನೀವೇ ನಿವಾರಣೆಯನ್ನು ಮಾಡ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ದಿನ ಇದು. ನಾನು ಕೂಡ ಸಹಿತವಾಗಿ ಹೇಳ್ತಾ ಇದ್ದೇನೆ, ಅದ್ಭುತ ದಿನಗಳಲ್ಲಿ ಒಂದು ಕೂಡ ಈ ಸೂರ್ಯ ಇಡೀ 12 ಗಂಟೆವರೆಗೂ ಅದ್ಭುತವಾಗಿರ್ತಕ್ಕಂಥ ದಿನ. 12 ಗಂಟೆ ಮೇಲೆ ಚೆನ್ನಾಗಿಲ್ಲ ಹೋಗ್ರುಗಳೇ, ಅಫ್ಕೋರ್ಸ್ ಸೂರ್ಯನ ಪ್ರಭಾವ ಏನೇ ಆದರೂ ಕೂಡ ಇದರ ಹೋಲ್ ಡೇ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ನೋಡಿ, ಸೂರ್ಯ ಪ್ರಭಾವ ಇರತಕ್ಕಂಥ ಭಾನುವಾರವಾದ್ದರಿಂದ ನೀವು ಮಾಡ್ತಕ್ಕಂಥ ಸರಳ ವಿಧಾನಗಳು ಮನೆಯಲ್ಲೇ ನೈಸರ್ಗಿಕವಾಗಿ ಎಲ್ಲೂ ಹೋಗ್ಬಿಡಿ, ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಒಂದು ತಿಳ್ಕೊಳ್ಳಿ, ಮುಖ್ಯವಾಗಿ ಸೂರ್ಯನ ಅಧಿದೇವತೆ ಯಾರು? ಸೂರ್ಯನ ಅಧಿದೇವತೆಯೇ ಶಿವ. ನೋಡಿ, ಸೂರ್ಯನ ಅಧಿದೇವತೆ ಸರ್ವ ಪಿತೃಗಳಿಗೆ ಶಿವ ಅಧಿದೇವತೆ ಆಗಿರತಕ್ಕಂಥವ್ರು. ನಾವು ಏನಾದರೂ ಪಿತೃದೋಷ ಮಾಡಿದಾಗ, ಪಿತೃದೋಷವಿದ್ದಾಗ ಶಿವನ ಆರಾಧನೆ ಮಾಡಿ ಅಂತ ಹೇಳ್ಬಿಡ್ತೀವಿ. ಇದು ಸುಲಭ ಪರಿಹಾರಗಳಲ್ಲೊಂದಲ್ವಾ? ನಾವು ಮಾಡಲ್ಲ, ಎಲ್ಲೋ ಹೋಗ್ತೀವಿ. ಒಬ್ಬೊಬ್ಬರು ಸಂಪ್ರದಾಯ ಥರ ಇರ್ತಕ್ಕಂಥದ್ದು ಇರುತ್ತೆ. ನಾವು ಯಾರನ್ನೂ ಕೂಡ ಬ್ಲೇಮ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಸತ್ಯ. ಯದ್ಭಾವಂ ತದ್ಭವತಿ. ಅವರ ಧರ್ಮ ಅವರದ್ದು, ನಮ್ಮ ಧರ್ಮ ನಮ್ಮದ್ದು. ಆದರೆ ನಮ್ಮ ಕೈಲಾಗದಂಥ ಸಂದರ್ಭಗಳಲ್ಲಿ, ಗೊತ್ತೂ ಗುರು ಇಲ್ದಲೆ ಸಂದರ್ಭಗಳಲ್ಲಿ ನಾವು ಯಾವಾಗಲೋ ಒಂದು ಸರಿ ಪೂಜೆಯ ಪುನಸ್ಕಾರಗಳನ್ನು ಮಾಡಿದ್ರೆ ಪಿತೃದೋಷ ಹೋಗೋದಿಲ್ಲ. ಇದು ಸತ್ಯ, ಶತಸಿದ್ಧ. ಬರೆದಿಟ್ಕೊಳ್ಳಿ. ನಾನು ಗುರುಗಳೇ ಮೊನ್ನೆ ಹೋಗಿ ಪಿಂಡ ಪ್ರದಾನ ಮಾಡಿಸ್ಕೊಂಬಂದೆ, ಮೊನ್ನೆ ಹೋಗಿ ಪಿಂಡ ಇದನ್ನು ಮಾಡ್ಕೊಂಬಂದೆ, ಇವೆಲ್ಲ ನೆವರ್ ಖಂಡಿತವಾಗಿ ಹೋಗಲ್ಲ. ಅದಕ್ಕೋಸ್ಕರ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ನೋಡಿ, ಇವೆಲ್ಲ ಬರದೆ ವರ್ಷಾರಂಭದಲ್ಲಿ ಬರ್ತಕ್ಕಂಥವು. ತಿಳ್ಕೊಬೇಕು ನಾವು ಯಾಕೆ ಇವೆಲ್ಲ ವಿಶೇಷವಾಗಿರ್ತದೆ ಅಂತ. ನೋಡಿ, ವರ್ಷಾರಂಭದಲ್ಲಿ ನಮಗೆ ಸಂಕ್ರಾಂತಿ ಬಂತು, ವಸಂತ ಪಂಚಮಿ ಬಂತು, ಅದೇ ರೀತಿಯಾಗಿ ನಮಗೆ ಈ ಒಂದು ಕಾಲ ಬಂತು, ರಥಸಪ್ತಮಿ ಕಾಲ. ಸೂರ್ಯನ ಪ್ರಭಾವವನ್ನು ಯಾರು ತಗೊಳ್ತಾರೋ ಇಡೀ ವರ್ಷ ಸೂರ್ಯನ ಅನುಗ್ರಹವನ್ನು ತಾಳ್ತಕ್ಕಂಥದ್ದು ಇದ್ದೇ ಇರ್ತದೆ. ಇದು ಸತ್ಯ, ಕಟು ಸತ್ಯ. ನಿಜವಾಗ್ಲೂ ಈ ಥರದ ವಿಚಾರಗಳಿಗೆ ಎಷ್ಟು ಪ್ರೇರಣೆಯನ್ನು ಕೊಡ್ತಿರೋ ಈ ದಿನ, ಅಷ್ಟು ಕೂಡ ಉತ್ತಮತೆಯನ್ನು ಕಾಣ್ತದೆ. ಖಂಡಿತ ಈ ದಿನ ಮಾಡ್ತಕ್ಕಂಥದ್ದು ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ವಿಚಾರಗಳನ್ನು ತಿಳಿಸ್ತಾ ಬರ್ತೇನೆ. ಅನೇಕ ದೋಷಗಳು ನಿವಾರಣೆ ಆಗುತ್ತೆ. ವಿದ್ಯಾರ್ಥಿಗಳಾಗಿರ್ಬೋದು, ದಾಂಪತ್ಯದಲ್ಲಿ ಕೊರತೆ ಆಗಿರ್ಬೋದು, ಅಥವಾ ನಿಮಗೆ ಈ ಗ್ರೋತ್ ಇಲ್ಲ, ಭಾಗ್ಯದ ಕೊರತೆ. ಈಗೊಂದು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ತಿಳಿಸ್ಬಿಡ್ತೀನಿ, ಅತ್ಯಂತ ಸರಳವಾಗಿ. ನೋಡಿ, ನೀವೇರೋ ರೋಡಲ್ಲಿ ಹೋಗ್ತಿರ್ತೀರ, ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಾಗ ಅವನು ಸಾಯ್ತಾ ಇದ್ದರೂ ಕೆಲವೊಬ್ಬರು ವಿಡಿಯೋ ಮಾಡ್ತಾರೆ, ಬಿಟ್ಟರೆ ಅದನ್ನು ಅವನ ಸಹಾಯಕ್ಕೆ ಯಾರೂ ಹೋಗಲ್ಲ. ಹೌದಲ್ವೋ? ನೋಡಿದ್ದೀರಾ ನೀವು? 200% ನೋಡಿದ್ರ. ಅದೇ ಯಾವುದೋ ಒಬ್ಬ ವ್ಯಕ್ತಿ ಬಿದ್ದಾಗ ಜನ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ, ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಆ್ಯಂಬುಲೆನ್ಸಿಗೆ ಫೋನ್ ಮಾಡು. ಅಲ್ಲಿ ವ್ಯತ್ಯಾಸಗಳೇನು ಕಂಡ್ವಿ ನಾವು? ನೋಡಿ, ನಿಮಗೆ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ಸಾಯ್ತಾ ಬಿದ್ದಿದ್ರು ಯಾರೋ ಅವನ ಸಹಾಯಕ್ಕೆ ಹೋಗಲ್ಲ. ಅದೇ ಯಾರೋ ಇನ್ನೊಬ್ಬ ವ್ಯಕ್ತಿ ಸಾಯ್ತಾ ಬಿದ್ದು ಏನೋ ಆಕ್ಸಿಡೆಂಟ್ ಆಗಿದ್ರು ಕೂಡ ಜನ ಫಟಾಫಟ್ ಬರ್ತದೆ, ಆ್ಯಂಬುಲೆನ್ಸ್ ಬರುತ್ತೆ, ಅವನ್ನ ಕರ್ಕೊಂಡು ಹೋಗುತ್ತೆ. ಅದೇ ನೋಡಿ, ಇದೇ ದೋಷ. ನಿಮಗೆ ತಿಳ್ಕೊಬೇಕಾಗಿರೋದು ವೆರಿ ಸಿಂಪಲ್ ಮೆಥಡ್ ಅಂದರೆ ಇದು ಭಾಗ್ಯದ ಕೊರತೆ. ಸಹಾಯ ಹಸ್ತ ಸಿಗೋದಿಲ್ಲ. ಯಾರಿಗೆ ದೋಷವಿರ್ತದೋ, ಪಿತೃದೋಷಗಳಿರ್ತದೋ ಅವರಿಗೆ ಸಹಾಯ ಸಿಗೋದಿಲ್ಲ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಪಿತೃದೋಷ. ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಡ್ತಾರೋ ಇಡೀ ಜಗತ್ತಲ್ಲಿ ಪಿತೃದೋಷ ಬರೋದಿಲ್ಲ.
ಇದಕ್ಕೆ ಆರಾಧನೆ ಶಿವನ ಆರಾಧನೆ, ಸೂರ್ಯನ ಆರಾಧನೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ಸೂರ್ಯನ ಅಂಶವನ್ನು ತಗೊಳ್ತಕ್ಕಂಥದ್ದು. ಅನೇಕ ರೀತಿಯಲ್ಲಿ ಸೂರ್ಯನ ಅಂಶವನ್ನು ತಗೋಬೋದು. ಅನೇಕ ರೀತಿಯಲ್ಲಿ ಪ್ರತಿ ದಿವಸ ಸೂರ್ಯನ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ, ಓಂ ಭೂರ್ಭುವಸ್ವಾಹ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಾಹ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಪ್ರತಿ ದಿವಸ ಪ್ರಾರ್ಥನೆಯನ್ನು ಮಾಡಬೇಕು. ಎಕ್ಸ್ಪೆಷಲಿ ಈ ದಿನಗಳಂದು ಈ ಥರದ ಮಂತ್ರಗಳನ್ನು ನಾವು ಜಪವನ್ನು ಮಾಡಿದಾಗ ಖಂಡಿತವಾಗಿ ನಮಗೆ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಬರ್ತದೆ. ಸೂರ್ಯ ಉದಯ ಆಗ್ತಾ ಇದೆ, ನಾವು ಸ್ನಾನವಾಗಿ ಶುಭ್ರವಾಗಿ ಸಂಧ್ಯಾ ವಂದನೆಗಳನ್ನು ಮಾಡಿಕೊಂಡು ಖಂಡಿತವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಅದಕ್ಕಿಂತ ಮೊದಲು ನಾವು ಶುಭ್ರತೆಯನ್ನು ಕಾಣಬೇಕು ಅಂದರೆ ಈ ದಿನ ಪ್ರಮುಖವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಎಕ್ಕದ ಎಲೆಯ ಆಡಳಿತ ಮಾಡ್ತಕ್ಕಂಥದ್ದು ಸೂರ್ಯ ಅಲ್ವಾ. ಸೂರ್ಯನ ಎಲೆಯ ಅಂದರೆ ಒಂದು ಎಕ್ಕದ ಎಲೆಯನ್ನು ತಗೊಂಬನ್ನಿ. ಅನೇಕ ರೀತಿಯಲ್ಲಿ 7 ಅಂತ ಹೇಳ್ತಾರೆ, ಒಬ್ಬೊಬ್ಬರು 5 ಅಂತ ಹೇಳ್ತಾರೆ. ನಿಮ್ಮ ಯದ್ಭಾವ ಒಂದಾದರೂ ಓಕೆ, ನೋ ಪ್ರಾಬ್ಲಮ್. ಒಬ್ಬೊಬ್ಬರು ಭುಜದ ಮೇಲೊಂದು ಇಟ್ಕೊಳ್ಳಿ, ಮೊಣಕಾಲೊಂದಲ್ಲಿ ಇಟ್ಕೊಳ್ಳಿ, ಹಾಗೆ ಹೊಟ್ಟೆ ಮೇಲೊಂದು ಇಟ್ಕೊಳ್ಳಿ, ತಲೆ ಮೇಲೊಂದು ಇಟ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ಬೋದು. ಜಸ್ಟ್ ಒಂದು ಎಲೆ ಸಾಕು. ಒಂದು ದೊಡ್ಡ ಎಲೆ, ಒಂದು ಎಕ್ಕದ ಎಲೆಯನ್ನು ತೊಗೊಂಬನ್ನಿ. ಚೆನ್ನಾಗಿ ಅದನ್ನು ವಾಶ್ ಮಾಡಿ, ಕೆಲವೊಂದು ಧೂಳುಗಳಿದ್ರೆ ವಾಶ್ ಮಾಡಿ ತಲೆ ಮೇಲೆ ಇಟ್ಕೊಂಡು ಆ ತಲೆಯ ಮೇಲಿನದೆಲ್ಲ ಕೂಡ ಸ್ನಾನವನ್ನು ಮಾಡಿ. ಅರ್ಕಸ್ನಾನವಾಗ್ಬಿಡ್ತದೆ ನಿಮಗೆ. ಗಣಪತಿ ಆಡಳಿತ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಎಕ್ಕದ ಗಿಡ. ಹಾಗೆ ಸೂರ್ಯ ಆಡಳಿತ ಮಾಡ್ತಕ್ಕಂಥದ್ದು ಒಂದು ಎಕ್ಕದ ಎಲೆ. ಇವೆಲ್ಲ ನಾವು ನೋಡ್ತೇವೆ. ಸೂರ್ಯ ಪೂಜೆ ಮಾಡಬೇಕಾದ್ರೆ ನಾವು ಸೂರ್ಯನ ಗೋಧಿಯಿಂದ ನವಗ್ರಹ ಪೂಜೆಯನ್ನು ಮಾಡ್ತೀವಲ್ವ, ಅವಾಗೆಲ್ಲ ನಾವು ಇಡ್ತಕ್ಕಂಥದ್ದು ಎಕ್ಕದ ಎಲೆ, ಎಕ್ಕದ ಹೂವು ಆದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ನೀವು ಎಕ್ಕದ ಎಲೆಯನ್ನು ತಲೆ ಮೇಲೆ ಇಟ್ಕೊಂಡು ಆ ದಿನ ಪ್ರಾರಂಭದ ದಿನ ಅಂದರೆ ಭಾನುವಾರ ಬೆಳಗ್ಗೆ ಮುಂಜಾನೆ ಸ್ನಾನವನ್ನು ಮಾಡಿ. ಪೂರ್ವಾಭಿಮುಖವಾಗಿ ನಿಂತು ಸ್ನಾನವನ್ನು ಮಾಡ್ತಕ್ಕಂಥದ್ದು ವಿಶೇಷತೆ. ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಸ್ನಾನವನ್ನು ಮಾಡಿದ ನಂತರ ಶುಭ್ರವಾಗಿ ನೀವು ಯಥಾತಿಥಿ ಯಾವ ಪೂಜೆಯನ್ನು ಮಾಡ್ತೀರೋ ಮಾಮೂಲಿ ಪೂಜೆ, ಇಷ್ಟದೇವತೆ ಪೂಜೆ ಮೊದಲ ಪ್ರಿಯಾರಿಟಿ ಕೊಡಿ. ಇಷ್ಟದೇವತೆ ಪೂಜೆಯನ್ನು ಮಾಡಿದ ನಂತರ ನೀವಿನ್ನೇ ಸೂರ್ಯ ಉದಯವಾಗ್ತಿದೆ, ಸೂರ್ಯ ಉದಯ ಆಗ್ತಾ ಇದ್ದಾನೆ, ಆ ಸಮಯದಲ್ಲಿ ನೀವು ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ. ಸೂರ್ಯನ ಅಭಿಮುಖವಾಗಿ ಕೂತು ಮಂತ್ರವನ್ನು ಜಪವನ್ನು ಮಾಡಿ. ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ ಸೂರ್ಯನಿಗೆ ಮೊದಲು ಅರ್ಘ್ಯವನ್ನು ಕೊಡಿ. ಯಾವ ರೀತಿ ಅರ್ಘ್ಯ? ಸಾಧ್ಯವಾದರೆ ಸಾಸಿವೆಯನ್ನು ಹಾಕ್ಕೊಳ್ಳಿ. ಸಾಸಿವೆಯನ್ನು ಹಾಕ್ಕೊಂಡು ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಮತ್ತೆ ಹಾಕ್ಕೊಳ್ಳಿ. ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ. ಈ ರೀತಿ ಸೂರ್ಯನಿಗೆ ಅರ್ಘ್ಯವನ್ನು ಮೊದಲು ಕೊಟ್ಟು ಸೂರ್ಯನನ್ನು ಷೋಡಶೋಪಚಾರ ಪೂಜೆ ಅಥವಾ ಪಂಚೋಪಚಾರ ಪೂಜೆ ಅಥವಾ ದಶೋಪಚಾರ ಪೂಜೆಗಳನ್ನು ಮಾಡಿ. ಹಾಗೆ ಸೂರ್ಯನಿಗೆ ಬಲುಪ್ರಿಯವಾಗಿರ್ತಕ್ಕಂಥದ್ದು ಬೆಲ್ಲದ ಖಾದ್ಯದಿಂದ ಮಾಡಿರ್ತಕ್ಕಂಥ ನೈವೇದ್ಯ ಅಥವಾ ಬೆಲ್ಲವನ್ನಾದರೂ ನೈವೇದ್ಯವನ್ನು ಮಾಡಿ. ಹಾಗೆ ಅಭಿಮುಖವಾಗಿ ಕೂತ್ಕೊಂಡು ಗಾಯತ್ರಿ ಮಂತ್ರ 11 ಬಾರಿ. ನಿಮಗೆ ಗಾಯತ್ರಿ ಮಂತ್ರದ ಉಪದೇಶವಾಗಿತ್ತ 21 ಬಾರಿ, ಅಥವಾ ಉಪದೇಶವಾಗಿಲ್ವಾ ಕಾಮನ್ನಾಗಿ 11 ಬಾರಿ ಹೇಳ್ಬೋದು. ಓಂ ಭೂರ್ಭುವ ಸ್ವಾಹ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಧ್ಯಾನ ಮುದ್ರೆಯಲ್ಲಿ ತಾವು ಸೂರ್ಯನ ಅಭಿಮುಖವಾಗಿ ಕೂತು ಈ ಮಂತ್ರವನ್ನು ಜಪವನ್ನು ಮಾಡಿ. ಹಾಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ರಥಸಪ್ತಮಿಯೊಂದು ಶಿವನ ಆರಾಧನೆ, ವಿಷ್ಣುವಿನ ಆರಾಧನೆ ಭಾಳ ವಿಶೇಷತೆಯನ್ನು ಕೊಡುತ್ತೆ. ವಿಷ್ಣುವಿಗೆ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಶಿವನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಕ್ಕದ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಯಾರು ಶಿವರಿದ್ದಾರೋ, ಶಿವನ ಆರಾಧನೆಯಲ್ಲಿದ್ದಾರೋ, ಯಾರು ವಿಷ್ಣುವಿನ ಆರಾಧನೆಯಲ್ಲಿದ್ದಾರೋ ಯದ್ವಾ ಅವರವರ ದೇವತೆಗಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಹಾಗೆ ಶಿವನಿಗೆ ಎಕ್ಕದ ಹಾರವನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಹಾಗೆ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಯಾರ್ಯಾರು ಈ ಒಂದು ಸಮಯದಲ್ಲಿ ರುದ್ರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥವ್ರು ಇದ್ದಿರೋ ಅತೀ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ಕೊಡುತ್ತೆ. ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್.
ಈ ದಿನ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿದಾಗ ಸೂರ್ಯನ ಅಧಿದೇವತೆಯಾಗಿರ್ತಕ್ಕಂಥದ್ದು ಯಾರು? ಶಿವ ಅಲ್ವೋ? ಹಾಗಾಗಿ ಶಿವನನ್ನು ಸಂಪ್ರೀತರನ್ನಾಗಿ ಮಾಡಿ. ಪಿತೃದೋಷ ನಿಮ್ಮ ಜನ್ಮದಲ್ಲೂ ಬರೋದಿಲ್ಲ. ಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಅಡೆತಡೆಗಳ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ. ಖಾದ್ಯದ ನೈವೇದ್ಯದ ರೂಪದಲ್ಲಿ ಶಿವನಿಗೆ ಗೋಧಿಯ ಪಾಯಸ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಬಲು ಪ್ರಿಯವಾಗಿರ್ತಕ್ಕಂಥದ್ದು ಸೂರ್ಯನಿಗೆ ಗೋಧಿಯಿಂದ ಮಾಡಿರ್ತಕ್ಕಂಥದ್ದು, ಬೆಲ್ಲದಿಂದ ಮಾಡಿರ್ತಕ್ಕಂಥದ್ದು. ಮೊನ್ನೆಯನ್ನು ಪೊಂಗಲ್ ಮಾಡಿದ್ದೀರಾ, ಅದೇ ರೀತಿಯಾಗಿ ನೀವು ಸೂರ್ಯನಿಗೆ ಅಂದರೆ ಶಿವನಿಗೆ ಅರ್ಪಣೆಯನ್ನು ಮಾಡಿ, ಹಾಗೆ ಸೂರ್ಯನಿಗೂ ಕೂಡ ಅರ್ಪಣೆಯನ್ನು ಮಾಡಿ. ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗ್ತದೆ. ಆದರೆ ಈ ಮಂತ್ರವನ್ನು ಕನಿಷ್ಠ ಪಕ್ಷ 1008 ಅಥವಾ 108 ಬಾರಿ ಮನೆಯಲ್ಲಿ ಕೂತ್ಕೊಳ್ಳಿ, ಪೂರ್ವಾಭಿಮುಖವಾಗಿ ಸೂರ್ಯನ ಬೀಜಾಕ್ಷರಿಯ ಮಂತ್ರ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ. ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ. ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ. ಈ ಮಂತ್ರವನ್ನು ಶಕ್ತಿ ಅನುಸಾರವಾಗಿ 108 1008 ಬಾರಿ ಮಂತ್ರವನ್ನು ಜಪವನ್ನು ಮಾಡಿ. ಖಂಡಿತವಾಗಿ ಭಾಳ ವಿಶೇಷವಾಗ್ತದೆ. ಹಾಗೆ ತಂದೆ ಇದ್ದರೆ ತಂದೆಯ ನಮಸ್ಕಾರವನ್ನು ತಗೊಳ್ಳಿ. ಯಾಕೆಂದರೆ ಪಿತೃವಿನ ಆಶೀರ್ವಾದ ಬಹಳ ಮುಖ್ಯವಾಗ್ತಕ್ಕಂಥದ್ದು ಇರ್ತದೆ. ತಂದೆಗೆ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರವನ್ನು ತಗೊಳ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಈ ದಿನ ಪ್ರಮುಖವಾಗಿರ್ತಕ್ಕಂಥ ದಿನ. ಖಂಡಿತ ಈ ದಿನ ಇವೆಲ್ಲ ಆಚರಣೆಗಳಿಂದ ನಿಮ್ಮ ಪಿತೃದೋಷ ನಿವಾರಣೆ ಆಗ್ತದೆ. ಅನೇಕ ಅಡೆತಡೆಗಳು ದೂರ ಆಗ್ತಕ್ಕಂಥಿರುತ್ತೆ. ಜೀವನದಲ್ಲಿ ಸಕಾಲಕ್ಕೆ ಏನು ಬೇಕೋ ಅದು ಖಂಡಿತವಾಗಿ ಸಿಗುತ್ತೆ. ಪ್ರತಿ ವರ್ಷ ಈ ರೀತಿಯಾದಂಥ ಒಂದು ಆಚರಣೆಯನ್ನು ಮಾಡೋದ್ರಿಂದ ರಥಸಪ್ತಮಿಯಂದು ಸೂರ್ಯನ ಅನುಗ್ರಹ ಲಭ್ಯವಾಗ್ತದೆ, ರಾಜನ ಆಶೀರ್ವಾದ ಸಿಗುತ್ತೆ. ಇಡೀ ವರ್ಷ ಆನಂದಮಯವಾಗಿ, ಕಷ್ಟಗಳು ಬರಲ್ಲ ಅಂತ ಏನಿಲ್ಲ, ಅಟ್ಲೀಸ್ಟ್ ಒಂದು ಸೂರ್ಯನ ಬಲವಿದ್ದಾಗ ಏನೇ ಸಮಸ್ಯೆಗಳು ಬಂದರೂ ಅದು ಪರಿಹಾರವಾಗ್ತಕ್ಕಂಥದ್ದಿರುತ್ತೆ. ಖಂಡಿತವಾಗಿ ನಮ್ಮ ವಿಡಿಯೋಸ್ನ ಅನೇಕ ಜನಗಳಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.